ಈ ಊರಿಗೆ ಬಂದು ನಿನ್ ಕೈ ಅಡ್ಗೆ ತಿಂದು 8 kg ಜಾಸ್ತಿ ಆಗಿರೋದು. ಇನ್ ಇವನ್ ಸಾಹಸ ಮಾಡಿ ಟೈಮ್ ಪಾಸ್ ಮಾಡಿದ್ ಬಿಟ್ರೆ ಬೇರೆ ಏನು ಸಾಧಿಸಿಲ್ಲ, ಎಲ್ಲ ಝೀರೋ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಕೃಷ್ಣನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ, ಶ್ವೇತನಂತ ಲವರ್ ಸಿಗ್ತಾ ಇರ್ಲಿಲ್ಲ. ಹೌದಲ್ಲ, ನೀನು ಅವಾಗ ಅವಾಗ ನಮ್ಗೆ ಗೊತ್ತಿಲ್ದಿರೋ ನಿಜ ಹೇಳ್ತೀಯ ಅಲ್ವಾ ಬಾವ? ಯಾಕೋ ಡಲ್ ಆಗಿದ್ಯಾ? ನೀನ್ ಬಿಡಪ್ಪ ರಾಜ್ಕುಮಾರ್, ಎಲ್ಲೇ ಇದ್ರು ಹ್ಯಾಪಿಯಾಗೇ ಇರ್ತೀಯ. ನಮ್ದೇ ಪ್ರಾಬ್ಲಮ್. ಸ್ವಂತ ಊರ್ಗ್ ಹೋಗಕ್ ಕಳ್ತಿಯಲ್ಲೋ. ಆ ಊರ್ ಸೆಟಪ್ಪೇ ನನಗಿಷ್ಟ ಇಲ್ಲ. ನೆನ್ಸ್ಕೊಂಡ್ರೆ ಎಲ್ಲಾದ್ರೂ ಓಡ್ ಹೋಗೋಣ ಅನ್ಸುತ್ತೆ. ಆದ್ರೆ ಈ ಸಲ ಲಂಡನ್ ಇಂದ ಶ್ವೇತಾ ಬರ್ತಾ ಇದ್ದಾಳೆ, ಅವಳಿಗೋಸ್ಕರನಾದ್ರೂ ಹೋಗ್ಬೇಕಷ್ಟೆ. ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ. ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮೂರಿಗೆ ಬಂದ್ಬಿಡು. ನಮ್ಮನೇಲೇ ಇರಪ್ಪ. ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲ್ಸ ನೋಡು. ಥ್ಯಾಂಕ್ಸ್ ಕಣೋ. ಸಾಕಾತಾಗ್ ಜಾಕ್ ಹಾಕ್ತೀಯ ಕಣೋ. ನೀನೀಗ ಊರಿಗೆ ಹೋಗ್ತಾರದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ಏಯ್ ನಿಜ ಹೇಳು, ಶ್ವೇತಂಗೋಸ್ಕರನಾ? ಸುಳ್ಳು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ, ನನಗೀಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ತಿ ಈ ಸೀರೆ ತಗೊಂಡಿದ್ದು ನಿಮ್ಮ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡ ಕಣೆ. ಏನೋ ಬದ್ಲಾಗಲ್ಲ ನೀನು? ಅವಳು ಹೇಳ್ತಿರೋ ನಿಜನಾ? ನೋಡೋ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ನಾ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕಾ ಬೇಡ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾ ಕರೆ ಯಾರ್ ಫಿರ್ ಬಿ ದಿಲ್ ಹಿಂದೂಸ್ತಾನಿ ಯಾರ್. ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಬಾವ.